ಸ್ವಲ್ಪ ಹೊತ್ತಿರಿ, ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಎಲ್ಲಿಗೆ? ನನ್ನ ಫ್ರೆಂಡು ನಮ್ಮಿಬ್ರು ಊಟಕ್ಕೆ ಕರೆದಿದ್ದಾಳೆ, ಹೋಗ್ಬಿಟ್ ಬರೋಣ. ಸ್ವಲ್ಪ ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ಏಕೆ? ನಮ್ಮ ಅಣ್ಣನ ಒಂದ್ ಮಾತು ಕೇಳ್ಬಿಡ್ತಿದ್ದೆ. ಇದನ್ನು ನಿಮ್ಮ ಅಣ್ಣನ್ ಕೇಳ್ಬೇಕಾ? ಹೌದು ದೀಪು, ನಮ್ಗೆಲ್ಲ ನಮ್ಮ ಅಣ್ಣನೇ. ಅವ್ರನ್ನ ಬಿಟ್ರೆ ಈ ಜಗತ್ತೇ ನಮಗ್ ಗೊತ್ತಿಲ್ಲ. ನಮ್ಮ ಕೊಟ್ಟಿಗೆಲಿರುವ ಕರುನ್ ಬಿಚ್ಚಿಬಿಟ್ರು ಅದು ಹಸು ಹತ್ರ ಹೋಗಿ ಹಾಲು ಕುಡಿಯೋದಿಲ್ಲ, ನೇರವಾಗಿ ನಮ್ಮ ಅಣ್ಣನ ಹತ್ರ ಬರುತ್ತೆ. ಅವ್ರು ಹೇಳಿದ್ರೇನೆ ಕುಡಿಯೋದು. ನಾಳೆ ನನ್ ಮಕ್ಕಳು ಹೇರ್ಬೇಕಾದ್ರೂ ನಿಮ್ಮ ಅಣ್ಣನ್ ಕೇಳ್ಬೇಕಾ? ಮತ್ತೆ ನನ್ ಕರ್ಮ. ದೀಪು, ಬೆನ್ನುಜ್ಜಕ್ ಬರ್ಲಾ? ನಿಮ್ ಅಣ್ಣನ್ ಹೋಗ್ ಕೇಳ್ರಿ. ನಮ್ಮಪ್ಪ ಸರಿಯಾಗಿದ್ದಿದ್ರೆ ನಾನು ಈ ಸಿಂಹಾದ್ರಿಗೆ ಸಿಂಹ ಆಗಿರ್ತಿದ್ದೆ. ಪೂರಾ ಶೋಕೆ ಮಾಡ್ಬಿಟ್ಟು ನನ್ನನ್ನು ಬೀದಿ ಪಾಲ್ ಮಾಡಿ ಹೋಗ್ಬಿಟ್ಟ. ಅಲ್ಲ, ಅದೇ ನಾನು ಆಗಿದ್ರು ಯಾವ ನನ್ನ ಮಗನು ನನಗೆ ಮರ್ಯಾದನೆ ಕೊಡ್ತಾ ಇಲ್ವಲ್ಲ. ಗೌಡ್ರಿ ನೀವು ಕೊಡ್ತೀರಾ? ಯಾಕ ಕೊಡ್ಲಿ? ಬೇರೆ ಕೆಲಸ ಇಲ್ವ ನನಗೆ? ನನ್ನ ಮಕ್ಳ ನಿಮಗೆ ಕೆಲಸ ಇಲ್ಲ, ಹೋಗ್ತಾ ಬರ್ತಾ ಮರುವಾದಿ ಕೊಡ್ತಾ ಇರ್ತೀರಾ. ನನ್ನ ಎದುರಿಗೆ ಅವ್ರು ಏನಾದ್ರು ಬಂದ್ರೆ ಹಂಗೆ ಮೈಯಿಂದ ನೀರು ಇಳಿದೋಗ್ತದೆ. ಅಷ್ಟೊಂದ್ ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಮರ್ಯಾದೆ ಕೊಡಕ್ಕಿಲ್ಲ ಅಂದ್ರಿ ಮತ್ತೆ ಯಾಕೆ ಕೈ ಮುಗಿದ್ರಿ? ನಾನೆಲ್ಲೋ ಮುಗ್ದೆ, ಅವ್ರು ಬರ್ತಿದ್ದಂಗೆ ನನಗೆ ಗೊತ್ತಿಲ್ದೆ ಅವಶ್ಯಕವೇ ಕೈ ಜೋಡಿಸ್ಕೊಂಡ್ಬಿಟ್ಟು. ಎಲ್ಲ ಇವನ ಟೀಚರ್, ಟೀಚರ್, ಹುಡುಗ ಪಾಠ ಚೆನ್ನಾಗಿ ಓದ್ಕೊತಿದ್ದಾನೆ. ಹೆಣ್ಣು ಹೆಣ್ಣಾಗಿದ್ರೆ ಚೆನ್ನ. ಅದು ನೀವು ವಿದ್ಯೆ ಹೇಳ್ಕೊಳಕ್ ಬಂದಿರೋ ಹೆಣ್ಣು. ಹೆಣ್ತನಕ್ಕೆ ಆ ಜಾಗಕ್ಕೆ ಕಳಂಕ ತರೋ ಕೆಲಸ ಮಾಡಬೇಡಿ. ಕಾಯಿ ಕಿತ್ತ ತಕ್ಷಣ ತಗೊಂಡೋಗಿ ಮಂಡಿಗೆ ಹಾಕ್ಬಿಡ್ತೀರಾ? ಮೊದ್ಲು ನಮ್ಮ ಹತ್ರ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡ್ಬೇಕು. ಸರಿ. ಆಮೇಲೆ ಊರ್ನಲ್ಲಿ ಯಾರು ತೊಂದ್ರೆಲಿ ಇರ್ತಾರೋ ಅವ್ರಿಗೆ ಕೊಡ್ಬೇಕು. ಸರಿ. ಉಳಿದ್ರೆ ಮಂಡಿಗೆ ಹಾಕಿಸ್ಬೇಕು. ಆಯ್ತು. ನಮಸ್ಕಾರ ಬಾಬಾ. ಚೆನ್ನಾಗಿದ್ಯಾ? ಓ ಬಾಬಾ, ಇವನ್ ಮನೆಗೆ ಒಂದಿಷ್ಟು ಕಾಯಿ ಕಳಿಸ್ಕೊಡಿ. ಆಯ್ತಾಯ್ತು ಬಾಬಾ, ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು. ಅದೇ ನಮ್ಮೂರು ಹುಡುಗರಿಗೆ ಪಾಠ ಹೇಳಕ್ ಬಂದಿಲ್ವ ಟೀಚರ್ ಅಲ್ವಾ, ಅವ್ರಿಗೆ ಚಿಕ್ಕ ಹುಡುಗರು ಪಾಠ ಹೇಳ್ಕೊಡ್ತಾವ್ರೆ. ಅರ್ಥ ಆಗ್ತಿಲ್ವಾ? ನೀವು ಓದ್ಕೊಂಡಿಲ್ಲ, ನಿಮಗೆ ಗೊತ್ತಾಗ್ತಿಲ್ಲ. ಟೀಚರ್ ಮಾಡಿಕೊಂಡಿವ್ರಿ. ನಮ್ ಭಾವ ಏನೋ ಬೈತಿದ್ದಾರೆ ಅಂತ ಗೊತ್ತು, ಏನು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಕಿವಿ ಕೇಳ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ನನ್ನ ಸ್ಪೀಕರ್ ಡ್ಯಾಮೇಜ್ ಆಗೋಯ್ತಲ್ಲಪ್ಪ. ಸೋ ಕ್ಯೂಟ್. ಏನಕ್ಕ ಇದು? ಈ ದೇವಸ್ಥಾನದಾಗೆ ಒಂದು ವಿಶೇಷ ಐತೆ. ಒಂದೇ ಮನಸ್ಸಿನಿಂದ ಅರಿಶಿನ ದಾರ ಕಟ್ಟಿದ್ರೆ ಮದುವೆ ಆಯ್ತದೆ, ಬಳೆಗಳನ್ನ ಕಟ್ಟಿದ್ರೆ ಸೀಮಂತ ಆಯ್ತದೆ, ತೊಟ್ಟಿಲ್ ಕಟ್ಟಿದ್ರೆ ಮಕ್ಕಳಾಯ್ತವೆ ಅಂತ ಹಿರಿಯೋರು ಹೇಳ್ತಾರೆ. ಹಂಗೇನೆ ನಡೀತಾನೋ ಅದೇ. ನೀನು ಒಂದು ತೊಟ್ಲು ಕಟ್ಟವ? ಅಯ್ಯೋ, ನನಗೆ ಯಾಕಕ್ಕ, ನೀವೇ ಕಟ್ಟಿ. ನಿಮಗ್ ತಾನೇ ಮಕ್ಕಳಾಗಿಲ್ಲ. ಹದಿನೆಂಟು ವರ್ಷ ಆಯ್ತು ನಾನು ನಿನ್ನ ನೋಡಿ. ನಾನೇನು ಪಾಪ ಮಾಡಿದೀನಿ ತಂದೆ?
ಅಯ್ಯೋ ಯಾಕ್ರಿ? ಅವ್ರನ್ನ ಊರಿಂದ ಆಚೆ ಇಟ್ಟವ್ರೆ. ಅವ್ರನ್ನ ಯಾರು ಮುಟ್ಟೋ ಹಾಗಿಲ್ಲ. ಅವ್ರು ಸತ್ತೋಗ್ಬಿಡ್ತಾರೆ ಈಗ. ದೀಪಾ